ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಕ್ಕಿ ಹಪ್ಪಳ ಮಾಡೋಣ ಅಂತ ಅಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹೊರಗಡೆ ತರೋ ಹಪ್ಪಳಕ್ಕಿಂತ ಮನೆಯಲ್ಲೇ ಮಾಡೋದು ಟೇಸ್ಟಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ನಾವೇ ಮಾಡಿದ್ವಿ ಅಂತ ಖುಷಿ ಕೂಡ ಇರುತ್ತೆ. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ವೀಡಿಯೋಸ್ಗಳು ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ನಾನಿಲ್ಲಿ 1 kg ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. 2 ಸರಿ ಚೆನ್ನಾಗಿ ತೊಳ್ಕೊಂಡ ನಂತರ ನೀರು ಹಾಕಿ ನೆನೆ ಹಾಕ್ಕೊಳ್ಬೇಕು. 24 ಗಂಟೆಗಳ ಕಾಲ ನಾನು ನೆನೆ ಹಾಕ್ಕೊಂಡಿದ್ದೀನಿ. ನೀರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪ್ಲೇಟ್ ಮುಚ್ಚಿಟ್ರೆ ಸಾಕು. ನಂತರ 1 kg ದೋಸೆ ಅಕ್ಕಿಗೆ ನಾನು 150 ಗ್ರಾಮು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಣಗಾಕ್ಕೋಬೇಕಾಗತ್ತೆ ಬಿಸಿಲಲ್ಲಿ. ನೋಡಿ 24 ಗಂಟೆ ಆಗಿದೆ, ಚೆನ್ನಾಗಿ ಅಕ್ಕಿ ನೆಂದಿದೆ. ಈಗ ನೀರೆಲ್ಲ ಬಸ್ಕೊಳ್ಬೇಕು, ಸ್ವಲ್ಪನೂ ನೀರಿರ್ದಾಗೆ. ರೆಸಿಪಿ ಪೂರ್ತಿಯಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಎಲ್ಲೂ ಕೂಡ ನಾನು ವಿಡಿಯೋನ ಸ್ಕಿಪ್ ಮಾಡಿ ಹಾಕಿಲ್ಲ. ನೋಡಿ ಅಕ್ಕಿಲಿರೋ ನೀರೆಲ್ಲ ಬಸ್ಕೊಂಡಿದೆ, ಸ್ವಲ್ಪನೂ ಇಲ್ಲ ನೀರು. ಮನೆ ಒಳಗೇ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿಯನ್ನು ಹರಡ್ಕೊಂಡ್ರೆ ಒಂದು ಇಡೀ ದಿನ ಬಿಟ್ಟರೆ ಸಾಕು, ಚೆನ್ನಾಗಿ ಒಣಗತ್ತೆ. ನೋಡಿ ಈ ಥರ ಕಾಟನ್ ಬಟ್ಟೆ ಮೇಲೆ ನಾನು ಒಣಗಾಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಒಣಗಿದೆ ಕೂಡ. ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಸಬ್ಬಕ್ಕಿಯನ್ನು ಒಣಗಾಕೊಂಡಿದ್ವಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಮಿಷಿನಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ನೋಡಿ ನೈಸಿಗೆ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ನೋಡಿ ಹಪ್ಪಳದ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಪೂರ್ತಿಯಾಗಿ 1 kgದು ಮಾಡ್ತಾಯಿಲ್ಲ, ಅರ್ಧ kgದು ಮಾತ್ರ ಮಾಡ್ತಾಯಿದ್ದೀನಿ. ಅಂದರೆ 2 ಬೌಲಿನಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಪರಿಶ್ರಮ ಅವಶ್ಯಕತೆ ಇಲ್ಲ, ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು. 2 ಬೌಲು ಹಿಟ್ಟನ್ನು ತೊಗೊಂಡಿದ್ದೀನಿ, ಸುಮಾರು ಒಂದು ಅರ್ಧ kg ಅಷ್ಟಿದೆ. ಈ ಬೌಲಲ್ಲೇ 4 ಬೌಲು ನೀರನ್ನು ತಗೊಳ್ಬೇಕು. 2 ಬೌಲು ಹಿಟ್ಟಿಗೆ 4ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 3 ಬೌಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲು ನಾನು ಮಿಕ್ಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನ ಪ್ರಮಾಣ ಮಾತ್ರ ನೋಡಿ ಹಾಕ್ಕೊಳ್ಬೇಕು. ಹಪ್ಪಳಕ್ಕೆ ಮಾತ್ರ ಎಣ್ಣೆಯಲ್ಲಿ ಕರೆದಾಗ ಉಪ್ಪು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಈ ನೀರು ಕುದಿಯೋದಕ್ಕೆ ಶುರು ಮಾಡಲಿ. ಅಷ್ಟೊತ್ತಿಗೆ ಒಂದು ಮಸಾಲೆಯನ್ನು ರುಬ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆ ಒಂದು 10 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ಬೇಕಾಗತ್ತೆ. ಮಸಾಲೆನೆಲ್ಲ ಜಾರಿಗೆ ಹಾಕೊಂಡ ನಂತರ ನಾವು ಎತ್ತಿಟ್ಕೊಂಡಿದ್ವಲ್ಲ 1 ಬೌಲ್ ನೀರಲ್ಲಿ ಒಂದು ಸ್ವಲ್ಪ ನೀರನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ ಇಷ್ಟು ನೈಸಾಗಿರಬೇಕು. ಮಸಾಲೆಯನ್ನು ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋಣ. ನಂತರ ಉಳಿದ ಅರ್ಧ ಬೌಲನ್ನು ನೀರು ಕೂಡ ಜಾರನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಮಸಾಲೆಯ ನೀರು ಕುದೀಲಿ. ಇನ್ನೊಂದು ಕಡೆ ನಾವು ಹಪ್ಪಳದ ಹಿಟ್ಟಿಗೆ 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. 2 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎರಡನ್ನೂ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ನೋಡಿ ಮಸಾಲೆಯ ನೀರು ಚೆನ್ನಾಗಿ ಕುದೀತಾ ಇದೆ. ಉಪ್ಪು ಸರಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿದೆ ಉಪ್ಪು. 1 ಚಮಚ ಉಪ್ಪು ಹಾಕಿದ್ರೆ ಸಾಕು ಅರ್ಧ kg ಹಪ್ಪಳದ ಹಿಟ್ಟಿಗೆ. ಹಪ್ಪಳದ ಹಿಟ್ಟು ಜೀರಿಗೆ ಎಳ್ಳಿನ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಈಗ ಅರ್ಧ kg ಹಿಟ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ಹಿಟ್ಟು ಹಾಕಿದ ತಕ್ಷಣ ಉಕ್ಕೋ ಚಾನ್ಸಸ್ ತುಂಬ ಇರುತ್ತೆ. ನಂತರ ಒಂದು 20 ನಿಮಿಷ ಮುದ್ದೆ ಥರನೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಹದವಾಗಿ ಬೆಂದರೆ ಒಂದು ಗಂಟು ಕೂಡ ಇರಲ್ಲ. ಅರ್ಧ ಬೆಂದರೆ ಮಾತ್ರ ಗಂಟುಗಳು ನಿಮಗೆ ಸಿಗತ್ತೆ. ನೋಡಿ ಹಪ್ಪಳದ ಹಿಟ್ಟು ಬೇಯ್ತಾ ಇರಬೇಕಾದ್ರೆ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ಹಪ್ಪಳದ ಹಿಟ್ಟು ಸಂಪೂರ್ಣವಾಗಿ ರೆಡಿಯಾಗಿದೆ. ಇದನ್ನು ಕೂಡಿಸ್ಕೊಳ್ಬೇಕು. ಈಗ ನಾವು ಮುದ್ದೆ ಯಾವ ರೀತಿ ಕೂಡಿಸ್ಕೊಳ್ತೀವೋ ಅದೇ ಥರ ಮುದ್ದೆ ಕೋಲಿನಲ್ಲಿ ಕೂಡಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕೂಡಿಸ್ಕೊಳ್ಬೇಕು. ಒಂದು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮುದ್ದೆ ಕೋಲಿನಲ್ಲಿ ಕೂಡಿಸ್ಕೊಂಡ್ರೆ ಗಂಟು ಬರೋದಿಲ್ಲ. ಇದನ್ನು ಈಗ ತಣ್ಣಗಾಗೋದಕ್ಕೆ ಬಿಡೋಣ. ಸಂಪೂರ್ಣವಾಗಿ ತಣ್ಣಗಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ನಡೆಯುತ್ತೆ. ನೋಡಿ ಇದೀಗ ತಣ್ಣಗಾಗಿದೆ. ಕಿಚನ್ ಕಲ್ ಮೇಲೆ ಚೆನ್ನಾಗಿ ಒರೆಸ್ಕೊಂಡು ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದರೊಳಗಿರೋ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದಿಬಿಟ್ಟು ಒಂದು 2 ಮುದ್ದೆಯನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ 2 ಮುದ್ದೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ತಗೊಂಡು ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಳ್ಬೋದು. ನಂತರ ಪ್ರೆಸ್ಸಿಂಗ್ ಮಿಷಿನ್ ಮೇಲೆ ಒಂದು ಬಟರ್ ಶೀಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಎಣ್ಣೆ ಹಚ್ಕೊಂಡ್ರೆ ಸಾಕು. ಉಂಡೆಯನ್ನು ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಬಲ ಬಿಟ್ಟು ಪ್ರೆಸ್ ಮಾಡಿದ್ರೆ ಹಪ್ಪಳಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಪ್ಪಳ, ಎಷ್ಟು ತೆಳ್ಳಗೆ ಕೂಡ ಬಂದಿದೆ. ನಾವು ತುಂಬ ಫೋರ್ಸ್ ಬಿಟ್ಟು ಪ್ರೆಸ್ ಮಾಡಿದ್ರೆ ಹಪ್ಪಳ ಒಣಗ್ತಾ ಮಧ್ಯದಲ್ಲಿ ಕ್ರ್ಯಾಕ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಶೀಟ್ ಮೇಲೆ ಮನೆ ಒಳಗೇ ಹಾಕ್ಕೊಂಡ್ರೆ ಸಾಕು. 2 ದಿನ ಮನೆ ಒಳಗೆ ಒಣಗಿಸ್ಕೊಂಡು ನಂತರ 1 ದಿನ ಬಿಸಿಲಿಗಿಟ್ರೆ ನಿಮ್ಮ ಹಪ್ಪಳ ರೆಡಿ ಆಗುತ್ತೆ. ನೋಡಿ ಇನ್ನೊಂದು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂತ. ನಾನು ಒಂದೇ ಸರಿ ಎಣ್ಣೆ ಹಾಕ್ಕೊಂಡಿದ್ದು ಬಟರ್ ಶೀಟಿಗೆ. ಅರ್ಧ kg ಹಿಟ್ಟಿಗೆ ನಾನೊಂದು 52 ಹಪ್ಪಳಗಳನ್ನು ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಒಂದು ದಿನ ಪೂರ್ತಿ ಇದೇ ಥರ ಒಣಗಿಸ್ಕೊಂಡು ನಂತರ 2ನೇ ದಿನಕ್ಕೆ ಇದನ್ನು ತಿರುಗಿಸಾಕೊಂಡ್ರೆ ಇನ್ನೊಂದು ದಿನ ಇನ್ನೊಂದು ಸೈಡಲ್ಲಿ ಒಣಗುತ್ತೆ. ನೋಡಿರಿ ಇದು 3ನೇ ದಿನ. ಇದು ಶೀಟ್ ಮೇಲೇ ಚೆನ್ನಾಗಿ ಒಣಗಿದೆ ಒಳಗಡೆನೆ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟರೆ ಸಾಕು. ಒಂದು 2 ಗಂಟೆ ಇಟ್ಟರೆ ಸಾಕು ಕಣ್ರಿ, ತುಂಬ ಚೆನ್ನಾಗಿ ಒಣಗುತ್ತೆ ಹಪ್ಪಳ.
ನೋಡಿ 3ನೇ ದಿನ ಇದು ಎಷ್ಟು ಚೆನ್ನಾಗಿ ಒಣಗಿದೆ ಹಪ್ಪಳ ಅಂತ. ಬನ್ನಿ ಎಣ್ಣೆಯಲ್ಲಿ ಕರೆದು ನೋಡೋಣ. ಬಿಸಿಯಾದ ಎಣ್ಣೆಗೆ ಹಾಕಿ ಕರೆದ್ರೆ ಕರಮ್ ಕರಮ್ ಅಂತ ತಿನ್ಬೋದು. ಚಳಿಗಾಲದಲ್ಲಂತೂ ಸೂಪರಾಗಿರುತ್ತೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋದಕ್ಕೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಅಕ್ಕಿ ಹಪ್ಪಳ ಮಾಡ್ಕೊಳ್ಬೋದು ಅಂತ ಅಂದು. ನಾನು ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಪ್ಪಳ ಮಾತ್ರ ಸೂಪರಾಗಿ ಬಂದಿದೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.